ಈ ರೀತಿಯಾಗಿ ಹ್ಮ್ ಆ ಸೂರ್ಯ ಮಾತ್ರ ಆ ಕಸಕಡ್ಡಿಯ ನೀರಿನಲ್ಲೇ ಮುಳುಗಿರಲ್ಲಮ್ಮ. ಹೌದು. ಅವು ನೀರು ಮಲಿನವ. ಹ್ಮ್ ಆದರೆ ಆ ಸೂರ್ಯ ಆ ನೀರಿನಲ್ಲಿ ಮುಳುಗಿದಾಗ ಹ್ಮ್ ಆ ಮಲಿನತ್ವದ ದೋಷ ಸೂರ್ಯನಿಗೆ ಬರೋದಿಲ್ಲ. ಹೌದು. ಪ್ರತಿಬಿಂಬ ನೀರಿನಲ್ಲೇ ಮುಳುಗ್ಯಾನ, ಹ್ಮ್ ಆದರೆ ಬಿಂಬರೂಪವಾಗಿರ್ತಕ್ಕಂಥ ಸೂರ್ಯನಿಗೆ ಹ್ಮ್ ಇದರ ಯಾವ ದೋಷಗಳೂ ಇಲ್ಲ. ಹೌದು. ಗಂಗಾ ನದಿಯಲ್ಲಿ ಪ್ರತಿಬಿಂಬಿಸೋದು ಕೂಡ ಹ್ಮ್ ಗಂಗಾ ನದಿಯ ಪವಿತ್ರತೆಯೂ ಆತಗಿಲ್ಲ, ಹೌದು. ಅದರ ಪವಿತ್ರತೆನೂ ಸಂಬಂಧ ಇಲ್ಲ. ಹ್ಮ್ ಇದರ ಮಲಿನತ್ವವು ಸಂಬಂಧ ಹೇಗೆ ಸೂರ್ಯನಿಗೆ ಇಲ್ಲವೋ ಹ್ಮ್ ಅದೇ ರೀತಿ ಹ್ಮ್ ಪವಿತ್ರವಾದ ಈಶ್ವರ ದೇವಾಲಯದಲ್ಲಿರುವ ಆಕಾಶವು ಹ್ಮ್ ಅಪವಿತ್ರವಾದ ಸೂತಿಕ ಗ್ರಹದಲ್ಲಿರುವ ಆಕಾಶವು ಹ್ಮ್ ಮಲಿನತ್ವ. ಈಗ ಕೆಲವು ದೋಷಗಳು ಮುಡಿಚಿಟ್ಟು ಅಂತ ನಮ್ಮ ಭಾಷೆಯಲ್ಲಿ ಕರೀತಾರಮ್ಮ. ಹೌದು. ಹೌದು. ಮಗ ಹುಟ್ಟಿದಾಗ ದೋಷ ಬಂತು, ಹ್ಮ್ ಮಗಳು ಹುಟ್ಟಿದಾಗ ದೋಷ ಬಂದದ್ರಿ, ಹೌದು. ಅಥವಾ ಯಾರಾದ್ರೂ ತೀರ್ಕೊಂಡ್ರೆ ದೋಷ ಆಯ್ತು, ಹ್ಮ್ ಯಾರೋ ಮನೇಲಿ ದೊಡ್ಡವರಾಡದೆ ಮುಡಿಚಿಟ್ಟಾಯ್ತು. ಹೌದು. ಇವೆಲ್ಲ ನಾವು ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಹ್ಮ್ ಸಹಜವಾಗಿ ಹ್ಮ್ ದೋಷಗಳು ಬರುವುದು ಸಹಜ. ಹೌದು. ಈ ದೋಷಗಳು ಆ ದೇವಾಲಯದಲ್ಲಿ ಇಲ್ಲ ನೋಡ್ರಿ. ಹೌದು. ಹ್ಮ್ ಅಲ್ಲಿ ಮುಡ್ಚೋಟಿಲ್ಲ, ಮೈಲಿಗಿಲ್ಲ, ದೋಷ ಇಲ್ಲ, ಹ್ಮ್ ಅಶುದ್ಧತೆ ಇಲ್ಲ, ಏನಿಲ್ಲ. ಹೌದು. ಆದರೆ ಆ ದೇವಾಲಯದಲ್ಲಿರುವಂತ ಆಕಾಶಕ್ಕ ಯಾವುದೂ ಇಲ್ಲ. ಹ್ಮ್ ಮನೆಯಲ್ಲಿ ಇರುವಂತ ಆಕಾಶಕ್ಕೂ ಕೂಡ ಹ್ಮ್ ದೋಷದಲ್ಲೇ ಮನೆಯಲ್ಲಿ ಆಕಾಶ ಇದ್ರೂ ಕೂಡ ಹ್ಮ್ ಆ ಮನೆಯ ದೋಷ ಆಕಾಶಕ್ಕಿಲ್ಲ ಅಂತ. ಹೌದು. ಮನೆಗೆ ದೋಷ ಆಯ್ತ್ರಿ, ಹ್ಮ್ ಆದ್ರೆ ಮನೆಯಲ್ಲಿರ್ತಕ್ಕಂಥ ಬೈಲಿಗೇನ್ ದೋಷ ಅದ? ಹ್ಮ್ ಅದರಂತೆ ಹ್ಮ್ ಅಲ್ಲಿ ದೇವಾಲಯದಲ್ಲಿದ್ರು ನಿರ್ದೋಷನೂ ಸಂಬಂಧ ಇಲ್ಲ ಬೈಲಿಗೆ. ಹ್ಮ್ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಹ್ಮ್ ದೋಷಗಳು ಕೂಡ ಆಕಾಶಕ್ಕೆ ಸಂಬಂಧ ಇಲ್ಲದೆ ಹ್ಮ್ ಸದಾ ನಿರ್ಮಲವಾಗಿಯೇ ಇರುವಂತೆ. ಯಾರ್ಯಾರ ಹಡದ ದೋಷ ಬಂದ್ರು ಕೂಡ ಮನೆ ಬಯಲು ಅದು ನಿರ್ದೋಷಿಯಾಗಿ ನಿರ್ಮಲವಾಗಿ ಇದೆ. ಆ ಮನೆಯಲ್ಲಿ ಯಾರಾದ್ರೂ ದೇಹ ಬಿಟ್ರು ಅಂದ್ರೆ ಅದು ಬಯಲು ನಿರ್ಮಲವಾಗಿಯೇ ಇದೆ. ಅದರಂತೆ ಸದಾ ನಿರ್ಮಲನಾಗಿಯೇ ಇರುವಂತೆ ಯಾವ್ದ್ರಿ? ಸೂರ್ಯ ಮತ್ತು ಆಕಾಶ. ಬ್ರಹ್ಮಜ್ಞಾನಿಯು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದರು, ಚಾಂಡಾಲ ಜಾತಿಯಲ್ಲಿ ಹುಟ್ಟಿದ್ದರು, ಆತನು ಸದಾ ಪವಿತ್ರನಾಗಿಯೇ ಜ್ಞಾನಿ ಇರುತ್ತಾನೆ. ಅದಕ್ಕೆ ಜ್ಞಾನಿ ಯಾವ ಜಾತಿಯಲ್ಲಿ ಇದ್ರೂ ಕೂಡ ಆತ ಶ್ರೇಷ್ಠನೇ ಎನಿಸಿಕೊಳ್ಳುವನು. ಅದಕ್ಕೆ ಮಹಾತ್ಮ ಹೇಳ್ತಾರೆ, ಜ್ಞಾನಿಗಳಲ್ಲಿ ಜಾತಿಯನ್ನು ಹುಡುಕಬಾರ್ದು ಅಂತ. ಅವ್ರ ಜ್ಞಾನವನ್ನ ನೋಡ್ಬೇಕಷ್ಟೆ. ಕಾರಣ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಜಾತಿ ಹೀನನ ಮನೆಯಲ್ಲಿ ಇರುವ ಜ್ಯೋತಿ ಹೀನವೇ ಸರ್ವಜ್ಞ. ಸರ್ವವನ್ನು ಬಲ್ಲಂತ ಸರ್ವಜ್ಞ ಮೂರ್ತಿ ಉಪದೇಶವನ್ನು ಮಾಡ್ತಾನೆ ನಮಗ. ಜ್ಞಾನಿಗಳಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ಆತನ ಹುಡುಕ್ಲಿಕ್ಕೆ ಹೋಗ್ಬಾಡ್ರಿ, ಜಾತಿ ಹುಡುಕ್ಲಿಕ್ಕೆ ಹೋಗ್ಬಾಡ್ರಿ. ಕಾರಣ ಜಾತಿಹೀನ ಅಂದ್ರೆ ಶೂದ್ರನ ಮನೆಯಲ್ಲೇ ಇರಲಿ ಅಥವಾ ಚಾಂಡಾಲ ಮನೆಯಲ್ಲೇ ಇರಲಿ,
ಅಥವಾ ಬ್ರಾಹ್ಮಣನೇ ಇರ್ಲಿ, ಕ್ಷತ್ರಿಯನೇ ಇರ್ಲಿ, ಆ ಎಲ್ಲರ ಮನೆಯಲ್ಲಿರುವಂತ ಜ್ಯೋತಿ ಆದಲ್ಲಿ ದೀಪ ಹಚ್ಚಿದಾಗ ಆ ಜ್ಯೋತಿ ಹೆಚ್ಚು ಕಡಿಮೆ ಅಂತ ಹೇಳ್ತಾರೇನ್ರಿ? ಜ್ಯೋತಿ ಇದು ಕುಲಹೀನನಾದ ಶೂದ್ರನ ಜ್ಯೋತಿ ಅಂತ ಹೇಳಂಗಿಲ್ಲ. ಇದು ಬ್ರಾಹ್ಮಣನ ಜ್ಯೋತಿ ಅಲ್ಲ, ಕ್ಷತ್ರಿಯನ ಜ್ಯೋತಿ ಅಲ್ಲ, ವೈಶ್ಯನ ಜ್ಯೋತಿ ಅಲ್ಲ. ಇದು ನಿರ್ಮಲವಾದ ಜ್ಯೋತಿ. ಎಲ್ಲರ ಮನೆಯನ್ನ ಸಮಾನವಾಗಿ ಬೆಳಗ್ತದ್ರದು. ಯಾರ ಕುಲ ಕಡಿಮೆ ಆದಂತೇಳಿ ಅಲ್ಲಿ ಸ್ವಲ್ಪ ಬೆಳಕಾಗೋದಿಲ್ಲ, ಕುಲ ದೊಡ್ಡದಾದಂತೇಳಿ ಪ್ರಕಾಶ ಹೆಚ್ಚಾಗೋದಿಲ್ಲ. ಸಮಾನತ್ವದಿಂದ ಹೇಗೆ ಒಂದೇ ಪ್ರಕಾರವಿದೆಯೋ ಜಾತಿ ಅನೇಕ ಪ್ರಕಾರ ಅವ. ಎಲ್ಲರ ಮನೆಯಲ್ಲಿರ್ತಕ್ಕಂಥ ಜ್ಯೋತಿ ಮಾತ್ರ ಏಕ ಪ್ರಕಾರ. ಹೀಗೆ ಅದರಂತೆ ಬ್ರಹ್ಮಜ್ಞಾನಿ ಯಾವ ಜಾತಿಯಲ್ಲಿ ಹುಟ್ಟಿದ್ದರೂ ಆತನನ್ನ ಪವಿತ್ರನಂತಲೇ ತಿಳಿಯಬೇಕು. ಆತ ಪರಿಶುದ್ಧನಾದವನು, ಪವಿತ್ರವಾದವನು, ಪರಮಾತ್ಮನ ಸ್ವರೂಪನೇ ಇವನು ಅಂತ ತಿಳಿಬೇಕು ವಿನಃ ಬೇರೊಂದು ಯುಕ್ತಿಯನ್ನ ಮಾಡಿ ಪಾಪಕ್ಕೆ ಗುರಿಯಾಗಬಾರದು. ಕಾರಣ ಸಾನಂದ ಋಷಿ ಅಂತ ಹಿಂದೆ ಹಾಗೆ ಹೋದರಮ್ಮ. ಸನಕ, ಸಾನಂದ ಅಂತ ಕೆಲವು ಋಷಿಗಳ ಹೆಸರವು. ಆ ಸಾನಂದ ಋಷಿ ಬ್ರಾಹ್ಮಣನು, ಇನ್ನೊಬ್ಬ ಸೂತ ಅಂತಿದ್ದ, ಅವನು ಶೂದ್ರನು. ಸಾನಂದ ಬ್ರಾಹ್ಮಣ, ಸೂತನು ಅನ್ನುವ ಋಷಿ ಶೂದ್ರ. ಆದರೂ ಇವರಿಬ್ಬರು ಬ್ರಹ್ಮವಿದ್ಯೆಯಲ್ಲಿ, ಬ್ರಹ್ಮಜ್ಞಾನದಲ್ಲಿ, ಬ್ರಹ್ಮನಿಷ್ಠೆಯಲ್ಲಿ ಇಬ್ಬರೂ ಸಮಾನರು. ಆದ್ರೆ ಹುಟ್ಟಿದ್ದು ಬ್ರಾಹ್ಮಣರಲ್ಲಿ ಸಾನಂದ, ಶೂದ್ರನ ಹೊಟ್ಟೆಯಲ್ಲಿ ಸೂತನು. ಇದು ಕನಿಷ್ಠ ಆಯ್ತು, ಅದು ಶ್ರೇಷ್ಠ ಆಯ್ತಲ್ಲಮ್ಮ. ಆದರೆ ಇವರಿಬ್ಬರು ಬ್ರಹ್ಮನಿಷ್ಠೆಯಲ್ಲಿ ಸಮಾನರು. ಜ್ಯೋತಿ ಹೆಂಗೆ ಎಲ್ಲರ ಮನೆಯಲ್ಲಿ ಸಮಾನದ, ಎಲ್ಲರ ಮನೆಯಲ್ಲಿ ಹೇಗೆ ಆಕಾಶ ಸಮಾನದ, ಎಲ್ಲಾ ನೀರಿನಲ್ಲಿ ಹೇಗೆ ಸೂರ್ಯ ಸಮಾನನ, ಅದೇ ರೀತಿಯಾಗಿ ಬ್ರಹ್ಮನಿಷ್ಠೆಯಲ್ಲಿ ಇವರಿಬ್ಬರು ಸಮಾನ. ಇದನ್ನ ನಾವು ಎಲ್ಲಿ ಹೇಳಕತ್ತೀವ್ರಂದ್ರೆ ಶಾಸ್ತ್ರ ದೃಷ್ಟಿಯಿಂದ ತಿಳ್ಕೊಳ್ಬೇಕಂತ. ಅಜ್ಞಾನಿಗಳ ದೃಷ್ಟಿಯಿಂದ ತಿಳಿದುಕೊಳ್ಳುವುದಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ ತಿಳಿದುಕೊಳ್ಳುವುದಲ್ಲ. ಇದು ಜ್ಞಾನ ದೃಷ್ಟಿಯಿಂದ, ಶಾಸ್ತ್ರಗಳ ದೃಷ್ಟಿಯಿಂದ, ಋಷಿ ಮುನಿಗಳ ಪೂರ್ವ ಜ್ಞಾನಗಳನ್ನ ತಿಳ್ಕೊಂಡು ಅವರಿಬ್ಬರು ಶ್ರುತಿಪಥವನ್ನೇ ಅನುಸರಿಸುತ್ತಾರೆ. ಅವರು ಲೋಕದ ಮಾರ್ಗವನ್ನ ಅನುಸರಿಸಲಿಲ್ಲ. ಅವರು ಶ್ರುತಿ ಪಥ, ಪಥ ಅಂದ್ರೆ ದಾರಿ, ಶ್ರುತಿ ಅಂದ್ರೆ ವೇದ. ವೇದದ ಮಾರ್ಗವನ್ನೇ ಹಿಡಿದು ತಿಳಿದುಕೊಳ್ಳಬೇಕು ವಿನಃ ಅವರಿಬ್ಬರು ವೇದ ಮಾರ್ಗವನ್ನೇ ಅನುಸರಿಸಿದವರು ವಿನಃ ಲೋಕದ ಮಾರ್ಗವನ್ನ ಅನುಸರಿಸಿದಂತವರಲ್ಲ. ಆ ಕಾರಣಕ್ಕಾಗಿ ಅವರಲ್ಲಿ ಜಾತಿತ್ವ ದೃಷ್ಟಿಯಿಂದ, ಜಾತಿ ತತ್ವದ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಜನಸಂಖ್ಯೆಗಿಂತ ಜಾತಿಗಳೇ ಬಹಳ ಅವು. ಜನಸಂಖ್ಯೆಗಿಂತ ಜಾಸ್ತಿ ಜಾತಿನೇ ಬೆಳೆದು ಬಿಟ್ಟಾರೆ. ಅದು ವ್ಯಾವಹಾರಿಕ ಸತ್ತ. ವ್ಯವಹಾರಕ್ಕಾಗಿ ಬೇಕು, ನೀವು ಮಾಡಿಕೊಳ್ರಿ, ಆಪಸ್ ಬೇರೆ. ಆ ದೃಷ್ಟಿಯನ್ನ ತಂದು ಜ್ಞಾನಿಗೆ ಹಚ್ಚಬಾರದು.
ಏನ್ ಇವ್ರು ಸ್ವಾಮಿಗಳಲ್ಲ, ಇವ್ರು ಲಿಂಗಾಯತರು, ಇವ್ರ ಹೆಂಗ ಗುರುಗಳಾಗಿ ಬರ್ತದ, ಈ ಲಿಂಗಾಯತರು ಹೆಂಗ ಜ್ಞಾನ ಆಗಿ ಬರ್ತದ, ಇವ್ ಮನೆಗಿದ್ದವ್ರು ಹೆಂಗ ಜ್ಞಾನ ಆಗ್ತಾರ, ಮಠದಾಗಿರ್ಬೇಕಾಗಿತ್ತು, ಈ ಜಾತಿಯಾಗ ಹುಟ್ಟಬಾರ್ದಾಗಿತ್ತು, ಅವರು ಸ್ವಾಮಿಯಾರ್ ಆಗ್ಬೇಕಾಗಿತ್ತು, ಇವೆಲ್ಲ ಕೆಲವು ಭ್ರಮೆಗಳು ಆವಲ್ಲಮ್ಮ. ಹಿಂದಿನಿಂದ ಬಂದವು, ಇವು ಇವತ್ತಿನವಲ್ಲ ಇವು. ಕಾರಣ ಆ ಜಾತಿ ತತ್ವ ದೃಷ್ಟಿಯಿಂದ ಇವನ ಮೇಲು ಇವನ ಕೀಳು ಎಂಬುದು ಕಂಡು ಬಂದರು. ಜಾತಿಯ ದೃಷ್ಟಿಯಿಂದ ಅನಿಸ್ತದ ಇವರು ಮೇಲ್ ಜಾತಿಯವರು, ಇವ್ರು ಕೀಳ್ ಜಾತಿಯವರು. ನಮ್ಮನ್ನ ಬಹಳ ಸಲ ಕೆಲವು ಮಂದಿ ಕೇಳ್ತಾರ, ಇವರು ಯಾರಾದ್ರೂ ಪಾಪ, ಅದಕ್ಕೆ ನಾವು ಬಿಳಿ ಬೆಟ್ಟಾಗಿರ್ತೇವ ಜಾಸ್ತಿ. ಇಷ್ಟು ಇದ್ದು ಬರೇ ಒಂದು ಕೆಂಪು ಶೆಲ್ಲಿ ಮ್ಯಾಲ ಇತ್ತಂದ್ರೆ ತಕ್ಷಣ ಕೇಳ್ತಾರ ಇವ್ರು ಯಾವರು ಸ್ವಾಮಿಯಾರ ಅಂತ. ಅಂದ್ರೆ ಸ್ವಾಮಿಯವ್ರು ಮಾತ್ರ ಹಿಂಗ ಕೆಂಪು ಬಟ್ಟೆ ಹಾಕ್ಬೇಕು ಅಂತ ಒಂದು ಕಲ್ಪನೆ. ಇಲ್ರಿ ಅವ್ರು ಹೇಳ್ತಾರ ನಮ್ ಗುರುಗಳ್ರಿ ಅಂತ ಹೇಳ್ತಾರ ಅವ್ರು. ಮತ್ತೆ ಬಿಳಿ ಬಟ್ಟೆ ನೋಡಿದ್ರೆ ಕೆಲವೊಮ್ಮೆ ಸಲ ಅನುಮಾನ ಬರ್ತ ನೋಡ್ರಿ ಅವ್ರಿಗೆ, ಸ್ವಾಮಿಯರು ಅಥವಾ ಬೇರೆ ಮಂದಿ ಅಂತ ಕೇಳ್ತಾರೆ. ನಮ್ಮ ಎದುರಿಗೆ ಕೇಳ್ತಾರೆ ಕೆಲವು ಮಂದಿ. ಅವ್ರಿಗೆ ಆ ದೃಷ್ಟಿ ಏನಾದ್ರಂದ್ರೆ ಈ ವ್ಯವಹಾರಿಕ ದೃಷ್ಟಿ ಗೊತ್ತುವೇನ, ಜ್ಞಾನಿಗಳು ಎಲ್ಲಿ ಹೇಗಿರ್ತಾರ ಎಂಬುದು ಗೊತ್ತಿರಂಗಿಲ್ಲ ಪಾಪ. ಅದಕ್ಕಾಗಿ ನೀವು ಮೇಲು ಕೀಳು ಎಂಬುದು ಕಂಡು ಬಂದರೂ ಅವರು ಅರಿತು ಅಳವಡಿಸಿಕೊಂಡು ಆಚರಿಸುವ ಬ್ರಹ್ಮನಿಷ್ಠತೆಯಲ್ಲಿ ಮಾತ್ರ ಯಾವ ಭೇದವು ತೋರುವುದಿಲ್ಲ. ಬ್ರಹ್ಮನಿಷ್ಠತೆಯಲ್ಲಿ ಯಾವ ಭೇದ ಇಲ್ಲ ನೋಡ್ರಿ. ಈ ಅಭೇದ ಜ್ಞಾನವುಳ್ಳವನೇ ಬ್ರಹ್ಮಜ್ಞಾನರು. ಲೋಕದ ಜನ ಏನಂತಾರ್ರಿ, ಹಿಂಗಿದ್ರೆ ಯೋಗ್ಯನು, ಹಿಂಗಿದ್ರೆ ಯೋಗ್ಯನು ಅನ್ನುವಂತ ವಿಚಾರ ಏನಿದೆ ಅವೆಲ್ಲವನ್ನ ತೆಗೆದು ಹಾಕು. ಅವನು ಯಾವ ಜಾತಿಯಲ್ಲಿ ಇದ್ದರೂ ಕೂಡ ಅವನ ಬ್ರಹ್ಮನಿಷ್ಠೆ ಏನದ, ಆ ಬ್ರಹ್ಮನಿಷ್ಠತೆಯಲ್ಲಿ ಮಾತ್ರ ಯಾವ ಭೇದ ಇಲ್ಲ, ಯಾವ ಭೇದ ಇಲ್ಲ. ಕಾರಣ ಕೆಸರಿನಲ್ಲಿ ಹುಟ್ಟಿದ ಕಮಲವು ಪರಿಮಳ ಯುಕ್ತವಾಗಿರದೆ, ಇನ್ನೊಂದು ಪ್ರಮಾಣ ಕೊಡ್ತಾರೆ, ಕಮಲ ಎಲ್ಲಿ ಹುಟ್ಟದಮ್ಮ, ಕೆಸರಿನಲ್ಲಿ ಹೆಚ್ಚುಡ್ತದ. ಅದು ಪರಿಮಳ ಯುಕ್ತವಾಗಿರದೆ, ಸುಗಂಧದಿಂದ ಕೂಡಿ ಇರದೆ, ಕಾಡು ಕಲ್ಲುಗಳಲ್ಲಿ ಹುಟ್ಟಿದ ವಜ್ರಕ್ಕೆ ಬೆಲೆ ಸಿಗಲಾರದೆ, ಆದ್ದರಿಂದ ಚಾಂಡಾಲ ಜಾತಿಯಲ್ಲಿ ಹುಟ್ಟಿದರೂ ಬ್ರಹ್ಮಜ್ಞಾನಿಯು ಪಾತ್ರನಾಗಿಯೇ ಇರುತ್ತಾನೆ ಎಂಬ ಭಾವವು. ಇವು ಮೂರನ್ನು ಸ್ವಲ್ಪ ವಿಚಾರ ಮಾಡ್ಬೇಕು. ಒಂದನೇದೇನಂದ್ರೆ ಕೆಸರಿನಲ್ಲಿ ಹುಟ್ಟಿದ ಕಮಲ, ಅದು ಎಂಥದಲ್ಲಿ ಹುಟ್ಟ್ಯದ ಅಂದ್ರೆ ಕೆಸರಲ್ಲಿ ಹುಟ್ಟ್ಯದಂತದು. ದೊಡ್ಡ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅರಮನೆಯಲ್ಲಿ ಹುಟ್ಟಿಲ್ಲ, ಬಂಗಲೆಯಲ್ಲಿ ಹುಟ್ಟಿಲ್ಲ, ಅಥವಾ ಚಲೋ ಎರೆ ಭೂಮಿಯಲ್ಲಿ, ತೋಟದ ಭೂಮಿಯಲ್ಲಿ ಹುಟ್ಟಿಲ್ಲ. ಅದು ಹುಟ್ಟದೇ ಕೆಸರಿನಲ್ಲಿ. ಕೆಸರಿನಲ್ಲಿ ಹುಟ್ಟಿದ್ದು ಕೆಸರಿನಲ್ಲಿ ಅಂತ ತಿಳ್ಕೊಂಡು ಆ ಹೂವದ ವಾಸನೆ ಅದ್ರೊಳಗೆ ಇಲ್ಲನ್ರಿ. ಕಮಲದ ಗಂಧ, ಕಮಲದ ವಾಸನೆ ಅದು ಕೆಸರಲ್ಲಿ ಹುಟ್ಟದಂತ ಅದಕ್ಕಿಲ್ಲೇನು ಅದಲ್ರಿ ಇರುವಂತೆ. ಮತ್ತು ಕಲ್ಲು ಅಂತ ಕಾಡುಗಲ್ಲು, ಅದು
ಒಂದು ಕಾಡು ಕಲ್ಲಿನಲ್ಲಿ, ಬೆಲೆ ಬಾಳದಂತ ಹೀನವಾದ ಕಾಡು ಕಲ್ಲಿನಲ್ಲಿ ಅಚಾನಕ್ ಹುಟ್ಟಿದಂತ ಒಂದು ವಜ್ರ, ಆ ಕಲ್ಲಿನಲ್ಲಿ ಹುಟ್ಟದಂತ ವಜ್ರಕ್ಕೆ ಬೆಲೆ ಇಲ್ಲೇನ್ರಿ? ಇದ್ದೇ ಇರ್ಬೇಕಲ್ರಿ. ಕೆಸರಿನಲ್ಲಿ ಹುಟ್ಟಿದಂತ ಕಮಲಕ್ಕೆ ಬೆಲೆ ಇಲ್ಲೇನು? ಬೆಲೆ ಆದ. ಕಲ್ಲಿನಲ್ಲಿ ಹುಟ್ಟದ ವಜ್ರ ಅಂತ ಬೆಲೆ ಇಲ್ಲೇನು? ಅದಕ್ಕ ಬೆಲೆ ಸಿಕ್ಕೇ ಸಿಗ್ತದ. ಆದ್ದರಿಂದ ಚಾಂಡಾಲ ಜಾತಿಯಲ್ಲಿ ಹುಟ್ಟಿದ್ದರೂ ಬ್ರಹ್ಮಜ್ಞಾನಿಯು ಪವಿತ್ರನಾಗಿ ಇರುತ್ತಾನೆ, ಅವನು ಪರಿಶುದ್ಧವಾಗಿರ್ತಾನ, ಅವನು ಆನಂದವಾಗಿರ್ತಾನ. ಈ ರೀತಿಯಾಗಿ ಪರಬ್ರಹ್ಮ ಸ್ವರೂಪವಾಗಿ ಇರುತ್ತಾನೆ ವಿನಃ ಆತನಲ್ಲಿ ಶ್ರೇಷ್ಠ ಕನಿಷ್ಠ ಜಾತಿ ಕುಲಗಳನ್ನ ಮಾತ್ರ ನೋಡ್ಲಿಕ್ಕೆ ಹೋಗಬೇಡ. ಹಿಂದಿನ ಮಂದಿ ಬಹಳ ಕಥೆಗಳನ್ನ ಹೇಳ್ತಾ ಬಂದ್ರಮ್ಮ. ಅವ್ರು ಯಾವ್ಯಾವ ಜಾತಿ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತದ. ಅಂತಂತ ಜಾತಿಯಲ್ಲಿ ಹುಟ್ಟಿ ಎಂತೆಂತ ಮಹಾತ್ಮರಾದ್ರಂತ. ಇವರು ನಮ್ಮ ಆರೂಢ ಜ್ಯೋತಿ ಶಿವಪುತ್ರ ತಾತ್ನವರು, ಅವರು ನೇಕಾರರು ನೋಡ್ರಿ. ನೇಕಾರರ ಜಾತಿಯಲ್ಲಿ ಹುಟ್ಟಿದವರು. ಅಂತವ್ರು ಆರೂಢ ಜ್ಯೋತಿನೇ ಆದ್ರು ನೋಡ್ರಿ. ಸಿದ್ಧಾರೂಢರು ಕೂಡ ಉತ್ತಮ ಜಾತಿ ಅಂತಲ್ಲ, ಹುಟ್ಟಿದ್ದು ಅವ್ರ ಯಾವ್ದೋ ಜಾತಿಯಲ್ಲಿ. ಆದ್ರೆ ಇವತ್ತು ಅಜಾತ ಶತ್ರುವಾಗಿ ಜಗತ್ತಿಗೆ ಜ್ಞಾನವನ್ನು ಕೊಡುವಂತ ಒಬ್ಬ ಮೂರ್ತಿ ಆದ್ರು. ಸಂಬಂಧ ಏನಾದ್ರೂ ಇದಕ್ಕೆ? ಜಾತಿ ಸಂಬಂಧ ಇಲ್ಲ, ಅದಕ್ಕೆ ನೋಡಕ್ ಹೋಗ್ಬೇಡ ಅಂತ ಹಚ್ಚೆ ಕೊಟ್ಟು, ಅದನ್ನೇ ಕನ್ನಡದಲ್ಲಿ ತೀರ್ಥದಲ್ಲಿ ಹಳ್ಳದಲ್ಲಿ ಸೂರ್ಯ ಪ್ರತಿಬಿಂಬಕ್ಕೆ ಮತ್ತೆ ಶಿವ ದೇಗುಲದಿ ಸೂತಿಕಾ ಆ ಗೃಹದಲ್ಲಿ ಯುಕ್ತವಾದ ಆಕಾಶಕ್ಕೆ ಎಂತೂ ಅಧಮ ಎಂಬುವುದೇ ಇಲ್ಲ. ಮೊದಲು ಹೇಳಿದಲ್ರಿ, ಕೂಡಿದಂತ ಆಕಾಶಕ್ಕ ಉತ್ತಮ ಅಧಮ ಎಂಬುದು ಇಲ್ಲ. ಗುಡಿಯೊಳಗೆ ಬಯಲು ಶ್ರೇಷ್ಠ, ಮನೆಯೊಳಗದು ಕನಿಷ್ಠ ಅನ್ನುವಂಗೆ ಇಲ್ಲ. ಅದರ ಅಂದದಿ, ಅದರ ಪ್ರಕಾರ ಅದೇ ರೀತಿಯಾಗಿ ಆತ್ಮವ್ಯಕ್ತನು ಬ್ರಾಹ್ಮಣ ಅಂತ್ಯ ಜಾತಿಗಳಲ್ಲಿ ಉತ್ಪತ್ತಿಯಾಗಿದ್ದರು. ಯಾರಮ್ಮ? ಆತ್ಮಜ್ಞಾನಿ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಜಾತಿಯಲ್ಲಾಗಲಿ ಯಾವುದೇ ಜಾತಿಗಳಲ್ಲಿ ಆತ ಹುಟ್ಟಿದ್ದರೂ ಅಮಲನಾಗಿ ಇರುತ್ತೀಯ. ಯಾವಾಗಲೂ ಮಲಿನವಾಗಲಾರದೆ, ತನ್ನ ಪಾವಿತ್ರತೆಯನ್ನ ಕಳೆದುಕೊಳ್ಳಲಾರದೆ, ಕಲ್ಲಿನಲ್ಲಿ ಹುಟ್ಟಿದ ವಜ್ರಕ್ಕೆ ಬೆಲೆ ಇದ್ದಂತೆ ಯಾವ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಆ ಪರಮಾತ್ಮನು ಕಾರ್ಯಗಳೇ ಅತ್ಯಂತ ಅಮೂಲ್ಯವಾದ ಕಾರ್ಯಗಳು, ಅಮೂಲ್ಯವಾದ ಸಾಧನೆಗಳು. ಆತ ಪವಿತ್ರನಾಗಿರುತ್ತೇನು. ಇದು ಸೂತ್ಯ ಅದ್ವವನ್ನು ಹಿಡಿದ, ಶ್ರುತಿ ಮತವನ್ನು ಹಿಡಿದಂತ ಸಾನಂದ ಆಗಲಿ, ಆ ಸೂತನೇ ಆಗಲಿ. ಹಿಡಿದ ಸಾನಂದ ಸೂತರದಕ್ಕೆ ಏನು ದೃಷ್ಟ ಅಂತಂದ್ರೆ ಇವರೇ ಉಪಮಾನ ಅಂದ್ರು ನೋಡಿ. ಸಾನಂದ ಋಷಿ ಸೂತನನ್ನ ಇವರೇ ವಿಚಾರ ಮಾಡ್ರಿ. ಒಬ್ಬನು ಹುಟ್ಟಿದ್ದು ಬ್ರಾಹ್ಮಣನಲ್ಲಿ, ಒಬ್ಬ ಹುಟ್ಟಿದ್ದು ಶೂದ್ರನಲ್ಲಿ, ಆತ್ಮಜ್ಞಾನದಲ್ಲಿ ಮಾತ್ರ ಒಂದೇ ಅವರು ಅಂತ ಈ ರೀತಿಯಾಗಿ ವಿಚಾರವನ್ನ ಮಾಡು ಅಂತ ಹೇಳಿದ್ರು. ಈಗ ಬ್ರಹ್ಮಜ್ಞಾನಿ ಯಾವ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಜ್ಯೋತಿಷ ಹೀನವೇ ಅಂದ್ರೆ ಅಲ್ಲ ಅಂತ ಹೇಗೆ
ಅವನು ಪವಿತ್ರ, ಜ್ಯೋತಿ ಪವಿತ್ರವಾದಂತೆ ಇವನು ಪವಿತ್ರನೇ. ಆದರೆ ಬ್ರಹ್ಮಜ್ಞಾನಿಯು ಯಾವ ಆಶ್ರಮದಲ್ಲಿ ಇರಬೇಕು? ಇದು ಕುಲದ್ದು ಹೇಳಿದ್ರಿ, ಮತ್ತೆ ಇನ್ನು ಆಶ್ರಮಗಳಾವಲ್ರಿ. ಗೃಹಸ್ಥಾಶ್ರಮ ಬಂತುರು ಆಯ್ತು ನೋಡ್ರಿ ಶಾಸ್ತ್ರ. ವಾನಪ್ರಸ್ಥ, ಸನ್ಯಾಸಿ, ಬ್ರಹ್ಮಚಾರಿ, ಇವು 4 ಆಶ್ರಮದಲ್ಲಿ ಯಾವ ಆಶ್ರಮದಲ್ಲಿ ಇರಬೇಕು ಇವನು ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂಬ 4 ಆಶ್ರಮಗಳು. 4 ಆಶ್ರಮಗಳಮ್ಮ. ಇವುಗಳಲ್ಲಿ ಬಹಳ ಜನ ಸನ್ಯಾಸ ಆಶ್ರಮವೇ ಬಹಳ ಉತ್ತಮವಾದದ್ದು, ಅದೇ ಶ್ರೇಷ್ಠವಾದದ್ದು ಅಂತ ತಿಳ್ಕೊಂಡು ಬ್ರಹ್ಮಜ್ಞಾನಿಯು ಸನ್ಯಾಸಿ ಆಗುವುದು ಯೋಗ್ಯವಲ್ಲವೇ? ಅಂದ್ರೆ 4 ಆಶ್ರಮದಲ್ಲಿ ನೀವು ಹೇಳಿದ ಪ್ರಕಾರ ಯಾವುದೇ ಕುಲ ಜಾತಿಯಲ್ಲಿ ಹುಟ್ಟಲ ಪ್ರಶ್ನೆ ಬೇರೆ. ಆದರೆ ಆತನ ವಾಸ ಮಾಡಬೇಕಾದ ಆಶ್ರಮ ಯಾವುದು? ಬಹಳ ಜನ ಸನ್ಯಾಸಿಗಳೇ ಶ್ರೇಷ್ಠ ಅಂತಾರ. ಅದಕ್ಕೆ ಸನ್ಯಾಸಿ ಆಗಿರುವುದು ಯೋಗ್ಯ ಅಲ್ಲೇನು? ಆ ಆಶ್ರಮವೇ ಸ್ವೀಕಾರ ಮಾಡುವುದು ಯೋಗ್ಯವಲ್ಲವೇನು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಏನ್ ಹೇಳ್ತಾರಂದ್ರೆ, ಬ್ರಹ್ಮಜ್ಞಾನಿಯು ಯಾವ ಆಶ್ರಮದಲ್ಲಿದ್ದರೂ ಅವನನ್ನು ಸನ್ಯಾಸಿ ಅಂತಲೇ ತಿಳಿಯಬೇಕಂದ್ರ ಅವ್ರು. ಏನ್ ಹೇಳಿದ್ರಿ ಸರ್ ಅವರು? ಯಾವ ಆಶ್ರಮದಲ್ಲಿ ಅವನ ಸನ್ಯಾಸಿ ಅಂತಲೇ ತಿಳಿಯಬೇಕು. ಅದು ಹೆಂಗ್ ತಿಳ್ಕೋಬೇಕು ಅಂದ್ರೆ ಮುಂದಿನ ಸೂತ್ರದಲ್ಲಿ ಉತ್ತರದ ಉಪದೇಶದಿಂದ ನೀ ತಿಳ್ಕೋ, ಅದನ್ನ ಹೇಳ್ತೀವಿ ಅಂತ ಹೇಳಿದ್ರು. ಅದನ್ನ ನಾಳೆ ದಿನ ಮತ್ತೆ ವಿಚಾರವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಮಾಡನ್ರಿ. ಇವತ್ತಿನ ಪ್ರಶ್ನೆ ಏನಾದ್ರೆ ಅಷ್ಟೇ ನೆನ್ಪಿಟ್ಟಾರೆ. ಪ್ರಶ್ನೆ ಏನಂದ್ರ ಬ್ರಹ್ಮಜ್ಞಾನಿ ಯಾವ ಆಶ್ರಮದಲ್ಲಿದ್ರೆ ಯೋಗ್ಯ, ಅವನ ಸನ್ಯಾಸಿ ಆಗಿದ್ರೆ ಯೋಗ್ಯ ಅಲ್ಲೇನು ಅನ್ನೋ ಪ್ರಶ್ನೆಗೆ ನಾಳೆ ದಿನ ಉತ್ತರ ಕೊಡ್ತಾರೆ. ಅವನು ಯಾವ ಆಶ್ರಮದಲ್ಲಿದ್ರು ಕೂಡ ಅವನು ಸನ್ಯಾಸಿನಂತ ಹೇಳ್ಬಿಟ್ರು ಅವ್ರು. ಅದು ಹೇಗೆ ಅಂದ್ರೆ ನಾಳೆ ವಿಚಾರ ಮಾಡಿ ಉಪದೇಶ ಮಾಡ್ತಾರೆ ನೋಡ್ರಿ. ಇದು ಈ ಶಾಸ್ತ್ರ ಇದು ಬಹಳ ಚಂದ ಆದ್ರಿ. ನಮ್ಮಲ್ಲಿ ಬರ್ತಕ್ಕಂತ ನಿನ್ನೆ ನಮ್ಮ ಮಗಳು ಹೇಳಿದ್ಲು, ಇಲ್ಲರಿ ನಾವೇನಾದ್ರೂ ಕೇಳಬೇಕು ಅನ್ನೋದ್ರಾಗ ಪ್ರಶ್ನೆ ಅಲ್ಲೇ ಬಂದಿರ್ತದ, ಉತ್ತರ ಅಲ್ಲೇ ಸಿಕ್ಕಿರ್ತದ. ಹಾಗಾಗಿ ಜ್ಞಾನ ಸಿಕ್ಕಂತೂ ಬಹಳ ಚಂದ ಅನಿಸ್ತದ ನಮಗಂದ್ರು. ಇದೇ ನೋಡಮ್ಮ ಜ್ಞಾನ ಅಂದೆ ನಾನು, ಇದೇ ಜ್ಞಾನ. ಅದಕ್ಕೆ ನಾಳೆ ದಿನ ಅದನ್ನ ವಿಚಾರ ಮಾಡೋಣಮ್ಮ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ.